ಗೈಸ್ ಇವತ್ತು ನಾವು ಅಮ್ಮ ಚಿತ್ರಾನ್ನ ಬೇರೆ ತಿಂಡಿ ಮಾಡಿದ್ರಾ. ಚಿತ್ರಾನ್ನ ಬರೀ ಇಷ್ಟೇ ತಿಂದೆ ಗುರು. ಮತ್ತೆ ಚಿತ್ರಾನ್ನ ಅಂದ್ಮೇಲೆ ಏನು ಊಟ ಏನು ತಿಂದಿಲ್ಲ. ಸೊ ಇವಾಗ ಫಸ್ಟ್ ಈಗ ಟೈಮ್ ಬಂದೀಗ 1:15 ಊಟ ಟೈಮ್ ಬೇರೆ ಆಗೈತೆ. ಇವತ್ತು ಬುಧವಾರ ನಮ್ಮ ಮನೇಲಿ ಏನು ನಾನ್ ವೆಜ್ ಏನು ಮಾಡೇ ಇಲ್ಲ. ಬುಧವಾರನ ಬುಧವಾರ ಅದಕ್ಕೆ ಹೊಟ್ಟೆ ಬೇರೆ ಹಸಿಚಿತ. ಹೋಗ್ಲಿ ಸರಿ ಆಯ್ತು ಹೊರಗಡೆ ಎಲ್ಲಾರು ತಿನ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ಸೊ ಆಮೇಲೆ ಗ್ಯಾಪ್ನ ಆಯ್ತು. ಒಬ್ರು ಕಮೆಂಟ್ ಹಾಕಿದ್ರಲ್ಲ ಬ್ರೋ ಹಿಂಗೆ ಹಾಸನಲ್ಲಿ ಔಟ್ಲೆಟ್ ಫುಡ್ ತೋರ್ಸಿ ಅಂತ ಹೇಳಿದ್ರಿ. ಮಮತಾ ಹೋಟೆಲ್ಗೆ ಹೋಗೋಣ, ಜೊತೆಗೆ ಹಂಗೆ ವ್ಲಾಗು ಮಾಡೋಣ, ನಿಮ್ಗೂ ತೋರ್ಸೋಣ ಮಮತಾ ಹೋಟೆಲ್ ಅಲ್ಲಿ ಏನೇನ್ ಸ್ಪೆಷಲ್, ಜೊತೆಗೆ ಹೆಂಗಿರುತ್ತೆ. ಸೊ ಚಲೋ ಈಗ ಹೊರಡೋಣ. ಈಗ ನಮ್ ಗಾನವಿಗ್ ಬೇರೆ ಈಗ ಎಕ್ಸಾಮು. ಈಗ ಅವಳನ್ನ ಹಂಗೆ ಕಾಲೇಜಿಗೆ ಬಿಟ್ಬಿಟ್ಟು ನಾವು ಆನ್ ದ ವೇ ಹಂಗೆ ಮಮತಾ ಹೋಟೆಲ್ ಕಡೆ ಹೋಗುವ. ಇದು ಮಮತಾ ಹೋಟ್ಲು ಕಡೆ ಹೋಗ್ತಿದ್ದೆ. ಏನಾದ್ರು ಪಾರ್ಸಲ್ ಏನಾದ್ರು ಏನು ಬೇಡವಾ? ಕೈಮಾ ಗೈಸ್ ನಮ್ ಗಾನವಿ ಎಕ್ಸಾಮಿಗೆ ರೆಡಿ ಆಗೋಳ. ಯಾವ್ದು ಇವತ್ತು ಎಕ್ಸಾಮು? ಚೆನ್ನಾಗಿ ಓದಿದ್ಯಾ? ನಾನು ಹೇಳ್ಕೊಟ್ಟಿದ್ದೆಲ್ಲ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಇದು ಎಷ್ಟೊತ್ತಿಗೆ ಮುಗೀತೆ ಗೊತ್ತಿಲ್ಲ, ನಾನು ಬರೆಯೋದ್ರ ಮೇಲೆ. ಇದು ಮಮತಾ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊ ಬರ್ಬೋದಾ? ಅಲ್ಲ ಇವಾಗ ನೀನು ಬರ್ತೀಯ ಅಂತ. ಗೈಸ್ ಸ್ಟೂಡೆಂಟ್ ಎಲ್ರು ಅಲ್ಲಿ ಓದ್ಕೊಂಡು ಕೂತವ್ರೆ. ಸರಿಗಾನು ನಾನು ಹೇಳ್ಕೊಟ್ಟಿದ್ದೆ ಬರ್ಲಿ. ಗೈಸ್ ನೆನ್ನೆ ಎಲ್ಲ ಮೋಡ ಇತ್ತು, ಇವಾಗ ಬಿಸಿಲು ಐತೆ. ಅಣ್ಣ ಟೋಕನ್ ತಗೋಬೇಕಾ? ಇಲ್ಲ ಅಂಕಲ್ ನಾನು ಹಾಸನದವನೇ. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಡೈಲಿ ಬ್ಲಾಗಿಂಗ್ ಅಂತ. ಹಂಗೆ ಹೊರಗಡೆ ಬಂದೆ, ಹೊಟ್ಟೆ ಹಸಿತ. ಅದಕ್ಕೆ ಮಮತಾ ಹೋಟೆಲ್ ಕಡೆಗೆ ಬಂದೆ. ನಮ್ಮ ಅಪ್ಪ ಹೇಳಿದ್ರು ಮಮತಾ ಹೋಟೆಲ್ ಕಡೆ ಹೋಗು ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆ ನಿಮಗೆ ಕೇಳ್ಬೋದಾ, ವಿಡಿಯೋದಲ್ಲಿ ತೋರಿಸ್ಬೋದಾ ನಿಮ್ಮನ್ನ, ಅಂದರೆ ಊಟ ತಿಂಡಿ ಎಲ್ಲ ಹಿಂಗಿದೆ ಅಂತ. ಗೈಸ್ ಇಲ್ಲಿ ನಾನು ಹಿಂದೆ 4 ಜನ ಇಲ್ಲಿ ಅಂಕಲ್ ಜೀರಿಲಿ ಊಟ ಮಾಡ್ತಿದ್ದಾರೆ. ಸೊ ಈಗ ಆಲ್ರೆಡಿ ಅವರು ಏನೇನು ತರ್ಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ಒಂದ್ಸಲ ಕೇಳೋಣ. ಅಂಕಲ್ ನಿಮ್ಮ ಹೆಸರು? ಧರ್ಮ. ಚೆನ್ನಾಗಿದ್ಯಾ ಊಟ ಎಲ್ಲ? ಸಿಂಗಲ್ ಹೇಳಿದ್ರಿ ಡಬಲ್ ಕೊಟ್ಟಿದ್ದಾರಾ? ಹೌದಾ? ಏನು? ಚಪಾತಿ. ಊಟ ಎಲ್ಲ ಸೂಪರಾ? ಅಂಕಲ್ ನಿಮ್ದು? ಅರುಣ್ ಅಂತ. ಓಕೆ, ನೀವೇನ್ ತಗೊಂಡಿದ್ರಿ ಅಂಕಲ್? ಮುದ್ದೆ ರೈಸು ಮಟನ್ನು. ಚೆನ್ನಾಗಿತ್ತಾ? ಸೂಪರ್. ಆರಾಮಾಗಿ ಫ್ಯಾಮಿಲಿ ಎಲ್ಲರೂ ಬಂದು ಆರಾಮಾಗಿ ಊಟ ಮಾಡ್ಬೋದು. ಈ ಡ್ರಿಂಕ್ಸ್ ಆ ಥರ ಏನಿಲ್ಲ ಇಲ್ಲಿ. ರೈಸ್ ಅದೇ ಇಲ್ಲಿ ಡ್ರಿಂಕ್ಸ್ ಏನೂ ಇಲ್ಲ, ಜಸ್ಟ್ ಊಟ. ಆರಾಮಾಗಿ ಫ್ಯಾಮಿಲಿ ಎಲ್ಲರೂ ಬಂದು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಊಟ ಮಾಡ್ಬೋದು. ಸೊ ಈಗ ನಾನು ಇನ್ನೂ ಏನು ಆರ್ಡ್ರು ಏನೂ ಮಾಡಿಲ್ಲ. ಬರಲಿ ಅವ್ರು ಆರ್ಡ್ರು ಮಾಡೋಣ ಏನಾದರೂ. ಏನಾಗ ಮಿಸ್ ಆಗಿದೆ ಅನ್ಸುತ್ತೆ. ಅಣ್ಣ ಗೈಸ್ ಎಲೆ ಕೊಟ್ಟವ್ರೀಗ. ನೀರು ಇಲ್ಲೇ ಇದೆ. ಎಲ್ಲಿ? ಶಿವಮೊಗ್ಗದಿಂದ ಬಂದಿದ್ದಾರೆ. ವಾ ಗೈಸ್ ಶಿವಮೊಗ್ಗದಿಂದ ಬಂದಿದ್ದಾರಂತ ಅಂಕಲ್. ಏನು ಹಂಗೆ ಸುಮ್ಮನೆ ಟ್ರಿಪ್ ಅಂತ ಬಂದಿರೋದ ಏನು? ಸೊ ಕೆಲ್ಸದ ಮೇಲೆ. ಓಕೆ, ಇಲ್ಲಿಗೆ ಬಂದಿರೋ ಫಸ್ಟ್ ಟೈಮು? ಅಣ್ಣ ಇಲ್ಲಿ ಊಟಕ್ಕೆ ಏನೇನಿದೆ? ಮಟನ್ ಫ್ರೈ ಇದೆ, ಕುರ್ಮಾ ಇದೆ, ಲಿವರ್ ಇದೆ, ಕೈಮಾ ಇದೆ, ಚಿಕನ್ ಫ್ರೈ, ನಾಟಿ ಕೋಳಿ, ಕಬಾಬು, ಸಾರ್ ಮೀನು, ಫ್ರೈ ಮೀನು, ಮೀನ್ ತಲೆ. ಹೌದಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಪಾತಿ, ಅಕ್ಕಿ ರೊಟ್ಟಿ, ಪರೋಟ. ಇದು ಚಿಕನ್ ಫ್ರೈ ಇದೆಯಾ? ಅದು ಹಾಫ್ ಚಿಕನ್ ಫ್ರೈ. ಲಿವರ್ ಫ್ರೈ ಇದೆಯಾ? ಇಲ್ಲ. ಒನ್ ಪ್ಲೇಟ್. ಹೌದಾ? ಸರಿ, 1 ಪ್ಲೇಟ್ ಚಿಕನ್ ಫ್ರೈ. ಇನ್ನೊಂದು ಮಟನಲ್ಲಿ ಯಾವುದಿದೆ? ಅದು ಬಿಟ್ರೆ ಸಾಂಬಾರ್ ಮಟನ್. ಹೌದಾ? ಕೈಮಾ ಟೇಸ್ಟ್ ಮಾಡಿದ್ದೀನಿ. ಈ ಫ್ರೈ ಅಂತದ್ದು ಯಾವುದು ಇಲ್ವಾ? ಮಟನ್ ಚಾಪ್ಸ್ ಬೇಡ ಅಣ್ಣ, ಬೇರೆದು ಯಾವುದಿದೆ ಹೋಗಿ? ಹೌದಾ? ಸರಿ ಕೊಡಿ, ಅದೇ ಕೊಡಿ. ಮಟನ್ ಕುರ್ಮಾ, ಒಂದು ಚಿಕನ್ ಫ್ರೈ, ಮುದ್ದೆ. ಗೈಸ್ ಮೊನ್ನೆ ಅಲ್ಲಿ SLR ಬಿರಿಯಾನಿಲಿ ಮಟನ್ ಚಾಪ್ಸ್ ತಿಂದಿದ್ನಲ್ಲ. ಸೊ ಮತ್ತೆ ಏನು ಟೇಸ್ಟ್ ಮಾಡೋದು ಹೇಳಿ. ಬಟ್ ಇಲ್ಲಿ ಮಮತಾ ಹೋಟೆಲಲ್ಲಿ ನಾನು ಆಲ್ರೆಡಿ ಕೈಮಾ ತಿಂದಿದ್ದೀನಿ. ಕೈಮಾ ಸೂಪರ್ ಆಗಿದೆ, ಒಂದ್ಸಲ ನೀವು ಟ್ರೈ ಮಾಡಿ. ಚಲೋ. ಇದು ಕುರ್ಮಾ, ಮಟನ್ ಕುರ್ಮಾ. ಹೌದು. ಇದು ಚಿಕನ್ ಚಾಪ್ಸ್. ಓಕೆ. ಕುರ್ಮಾ ಸಾಂಬಾರು, ಮುದ್ದೆ. ಓಹೋ ಗೈಸ್ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಇವಾಗ ಮಟನ್ ಕುರ್ಮಾ, ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು ಬಂದೈತೆ. ಈಗ ಮುದ್ದೆನ ಮುರ್ಕೊಂಡು. ಸರ್ ಯಾವ ಊರು ಸರ್? ಕೋಲಾರ. ನಮ್ದು ಹಾಸನೆ.
ಹೌದಾ? ಓ ಸೂಪರ್ ಆಗಿರುತ್ತೆ ಟೇಸ್ಟು. ಮಾಡಿ ಗೈಸ್, ಕೋಲಾರಿಂದ ಬಂದಿದ್ದಾರೆ ಅಂಕಲ್. ಸುಮ್ಮನೆ ಹಂಗೆ ಕೆಲ್ಸದ ಮೇಲೆ ಅಂಕಲ್ ಅಥವಾ ಏನೋ ಟ್ರಿಪ್ಪು? ಹೌದಾ, ಓಕೆ. ಮಟನ್ ಕುರ್ಮಾ, ಚಿಕನ್ ಚಾಪ್ ತಗೊಂಡಿದ್ದೀನಿ. ತಾಳಿ ಟೇಸ್ಟ್ ಮಾಡಿ ಒಂದೊಂದು ಪೀಸು. ಇರ್ಲಿ ತಾಳಿ ಅಂಕಲ್, ಟೇಸ್ಟ್ ಮಾಡಿ ಇರ್ಲಿ. ವಾ, ಹೌದಾ? ಓನ್ಲಿ ಫಿಶಾ? ಹಾಂ. ಮಾಂಸಾಹಾರಿ ಫುಲ್ ಫೇಮಸ್ ಅಂತ. ಹೌದು, ತುಂಬಾ ಹಳೆ ಹೋಟ್ಲು ಅಲ್ಲ, ಕೋಲಾರಲ್ಲಿ ಹೇಳಿ. ಹಾಂ. 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ರಪ್ಪ ಊಟಕ್ಕೆ ಅಂತ. ಗೈಸ್, ಮುದ್ದೆಗೂ ಮತ್ತೆ ಮಟನ್ ಕುರ್ಮಾ ಸಾಂಬಾರ್ಗೂ ಸೂಪರ್ ಆಗಿದೆ ಗೈಸ್. ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಅಂಕಲ್ ಯೂಟ್ಯೂಬ್ ಚಾನಲ್ ಚಕ್ರಂ ಜನ್ಯ ಅಂತ ನನ್ನ ಹೆಸರು. ಚಿಕನ್ ಚಾಪ್ಸನ್ನ ಅಲ್ಲ ಚಿಕನ್ ಫ್ರೈನ ಟೇಸ್ಟ್ ಮಾಡೋಣ. ನೋಡಿ ಇಲ್ಲಿ ಹೆಂಗಿದೆ, ಫುಲ್ ಬಿಸಿ ಆಗಿದೆ. ಇಲ್ಲಿ ಫೇಮಸ್ ಇಲ್ಲಿ ಮೀನ್ ತಲೆ. ಅದಕ್ಕೆ ಎಲ್ಲೋ ಹೋದವರು ಅಲ್ಲಿಂದ ಒಂದು 20 ರೌಂಡ್ ಹಾಕೊಂಡು. ಇಲ್ಲ, ನಾವು ಇಲ್ಲೇ ಇರ್ತೀರ, ನಮ್ಗೆ ಅರ್ಜುನ್ ಜೊತೆ ಸಿಕ್ಕವ್ರು. ಕೊಡೆಯ ನೀನು ಎಲೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಹಂಗೆ. ಅವರು ವರ್ಷ ಓಡಾಡೋ ಸುಸ್ತಾಗಿರ್ತಾರೆ. ಯೂಟ್ಯೂಬ್ ಬರ್ತಿದ್ರು, ಯೂಟ್ಯೂಬಲ್ಲಿ ಇದ್ರು ನಾವೆಲ್ಲ ಇವತ್ತೆಲ್ಲ ಟಿವಿಗೆ ಹಾಕಿ ಬರ್ತೀವಿ. ಏನು ಬರಲ್ಲ. ಹೇಳಿ ಅಂಕಲ್, ನೀವು ಬರ್ತೀರಾ? ನಿಮ್ಮ ಹೆಸರು? ರವಿ ಅಂತ. ರವಿ, ಕೋಲಾರ ಅವರ ನೀವು? ಕೋಲಾರ ಪಕ್ಕ ಸಾವುಕಾರ ಶೆಟ್ಟಿ. ಹಾಂ. ನೀವು ಈಗ ಮೀನ್ ತಲೆನೇ ತಗೊಂಡಿದ್ದೀರಾ? ಮೀನ್ ತಲೆ ತಗೋಬೇಕು. ಫುಲ್ಲು ಕೋಲಾರ ಗ್ಯಾಂಗ್ ಈಗ ಮೀನ್ ತಲೆನೀಗ ತಗೊಂಡಿದ್ದಾರೆ. ಈಗ ಇಲ್ಲ, ಈಗ ಬರುತ್ತೆ, ಆರ್ಡರ್ ಮಾಡಿ. ಇನ್ನೇ ತಗೊಂಡಿಲ್ಲ, ಆರ್ಡ್ರ್ ಮಾಡವ್ರೆ. ಅಲ್ಲಿ ವೆದರ್ ಎಲ್ಲ ಹೆಂಗಿದೆ ಅಂಕಲ್ ಕೋಲಾರಲ್ಲಿ? ಸೇಮ್ ಹಿಂಗೇನಾ? ಫುಲ್ಲು ಬಿಸಿಲು. ಹಳೇದು, ತುಂಬ ಹಳೇದು. ಒಂದು 40-50 ವರ್ಷದ ಹಳೇದು ಅಂಕಲ್. ಗೈಸ್ ನೋಡಿ ಇಲ್ಲಿ, ಇವಾಗ ಮೀನ್ ತಲೆ ಬಂದಿದೆ. ಏನು ಸರಿಯಾಗೈತೆ ಮಾತ್ರ. ಇದು ಯಾವ ಫಿಶ್ ಅಣ್ಣ ಇದು? ಕಾಟ್ಲಾ ಫಿಶ್ ಅಂತೆ ನೋಡಿ. ಇಷ್ಟು ದಪ್ಪದ ಫಿಶ್ ನೀವು ಫಸ್ಟ್ ಟೈಮ್ ಅಂಕಲ್ ತಿಂತಿರೋದು? ನಾನು ನೋಡೇ ಇಲ್ಲ. ಹೌದಾ? ಕೇರಳ ಕೂಡ ಹೋಗೋಣ. ಏನು ಬರೀ ಮೂಳೆ ಮೂಳೆನೇ ಬರೋದು. ಹೆಂಗಿದೆ ಅಂಕಲ್ ಟೇಸ್ಟು ಫಿಶಿಂದು? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಆರಾಮಾಗಿ ಫ್ಯಾಮಿಲಿ ಎಲ್ಲರೂ ಬಂದು ಊಟ ಮಾಡ್ಬೋದು ಅಂಕಲ್. ಅಂದರೆ ಈ ಡ್ರಿಂಕ್ಸು ಆ ಥರ ಏನಿಲ್ವಲ್ಲ? ಇಲ್ಲ, ಅದೇ ಅದಕ್ಕೆ ನಾವು ಇಲ್ಲಿ ಉಳ್ಕೊಂಡು ಬಂದು. ಗೈಸ್, ಮಟನ್ನು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ ಪೀಸೆಲ್ಲ. ಅಂಕಲ್, ಆನೆಸ್ಟ್ ಒಪಿನಿಯನ್ ಹೇಳಿ, ಫಿಶ್ಶಿಗೆ ಒಂದು 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ಬೋದು? ಹಾಂ, ಕರೆಕ್ಟಾಗಿ ಹೇಳಿ, ಆನೆಸ್ಟ್ ಆಗಿ. ಆನೆಸ್ಟ್ ಆಗಿ ಹೇಳಿ. 8. ಹೌದಾ ಅಂಕಲ್? ನೀವು 8. ನಿಮಗೆ ಯಾರು ಹಾಸನದವರೇ ಸಜೆಸ್ಟ್ ಮಾಡಿದ್ದಾ? ಕೋಲಾರದವರೇ ಸಜೆಸ್ಟ್ ಮಾಡಿದ್ರಾ? ಹೌದಾ? ಗೈಸ್, ಊಟ ಫುಲ್ ಕಂಪ್ಲೀಟ್. ಚಲೋ ಹೊರಡೋಣ. ಇದು ನಿಮ್ಮದು ಚಾನಲ್ ಚಕ್ರಂ ಜನ್ಯ ಅಂತ. ಚಕ್ರಂ ಜನ್ಯ. ಅರ್ಜುನ್ ಜನ್ಯ ಥರನೇ ಚಕ್ರಂ ಜನ್ಯ ಅಂತ ಜ್ಞಾಪನ ಇಟ್ಕೊಳ್ಳಿ. ನಿಮ್ದು ಆಯ್ತಾ ಊಟ? ಲೇಟು ನಿಮ್ಮದು ಊಟ? ಅಣ್ಣ ನಮ್ಮ ಬಿಲ್ ಕೊಡಿ ಅಣ್ಣ. ಬಿಲ್ ಹಾಕಿ ಕಡೆ. ಒಂದು ಮಟನ್ ಊಟ ಹಾಕಿ, ಒಂದು ಚಿಕನ್ ಫ್ರೈ ಹಾಕಿ ಅಣ್ಣ. 12ಕ್ಕೆ 5 ನಾಟಿಕೋಳಿ, 5 ಮುದ್ದೆ ಹೊಸದಾಗಿ, 5 ನಾಟಿಕೋಳಿ, 5
ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಊಟ ಚೆನ್ನಾಗಿತ್ತು. ಓಕೆ ಗೈಸ್, ಅಂತೂ ಫೈನಲ್ ಆಗಿ ಒಳ್ಳೆ ಊಟ ಆಯಿತು. ಮಟನ್ ಊಟ, ಚಿಕನ್ ಫ್ರೈ. ಆ್ಯಕ್ಚುಲಿ ಇಷ್ಟು ದಿನ ಫ್ರೆಂಡ್ಸ್ ಜೊತೆ ಬರ್ತಿದ್ದೆ. ಅಂಕಲ್ ಬರೋಣ ಅಂಕಲ್, ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಸರಿ ಅಂಕಲ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಾಗೇಶ್. ಅಂಕಲ್ ನಿಮ್ಮದು? ನನ್ನ ಹೆಸರು ಮುನಿರಾಜು ಆಲಿಯಾಸು ಸಿದ್ದಿ ಅಂತ. ನೀವು ಸೂಪರ್ ಆಗೈತಲ್ಲ ಅಂಕಲ್ ಹೆಸರು. ಸಿದ್ಧಿ ಅಂತಂದ್ರೆ ಸಿದ್ಧಗಂಗೆಯಲ್ಲಿ ಓದಿದ್ದು. ಹಾಂ, ಸಿದ್ಧಗಂಗಾ ಮಠ ಅಲ್ಲ ಓದಿದ್ದು. ನನ್ನ ಊರಲ್ಲಿ ಮುನಿರಾಜು ಅಂದ್ರೆ ಯಾರು ಹೇಳಲ್ಲ, ಹಾಂ ಸಿದ್ಧಗಂಗೆ ಅಂದ್ರೆ ಎಲ್ಲ ಹೇಳ್ತಾರ. ಹೌದಾ? ಕೋಲಾರ ಸೈಡ್ ಬಂದ್ರೆ ನಿಮ್ಮ ಹೆಸರು ಕೇಳ್ತೀನಿ ತಾಳಿ. ಧಾರಾಳವಾಗಿ ಕೇಳ್ರಿ. ಓಕೆ ವೇಮಕಲ್ಲಲ್ಲಿ ಹಾಂ, ನಾಗನಾಳ ಸಿದ್ಧಿ ಅಂದ್ರೆ ನಮ್ಮ ಮನೆ ತೋರಿಸ್ತಾರ. ಹೌದಾ? ಓಕೆ ಅಂಕಲ್. ಸರಿ ಅಂಕಲ್, ಬರ್ತೀನಿ. ಥ್ಯಾಂಕ್ ಯು ಯೂಟ್ಯೂಬ್ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ಮಾಡ್ಸಿದ್ದೀರಾ? ಚಕ್ರಮ್ ಹಾಂ, ಯೂಟ್ಯೂಬ್ ಕ್ರಿಯೇಟರ್. ಇದೇ ಊರು ಹಾಸನೆ. ಚಕ್ರಮ್ ಜನ್ನಿ ಅಂತ. ಹಾಂ ಅಣ್ಣ, ಅರ್ಜುನ್ ಜನ್ನ ಅಂತ ತಿಕ್ಕಂಬಿಡು. ಏನ್ ಮಾಡಕ್ಕೆ ಹೊಸ ಅವ್ರಿಗೆ ಚೆಕ್ ಮಾಡ್ತೀನಿ. ಸರಿ ಅಣ್ಣ, ಓಕೆ ಅಣ್ಣ, ಚೆಕ್ ಮಾಡಿ. ಥ್ಯಾಂಕ್ ಯು. ಸರಿ ಅಂಕಲ್, ಓಕೆ, ಖುಷಿ ಆಯಿತು. ಸರಿ ಅಂಕಲ್, ನಾಗೇಶ್ ಅಂಕಲ್. ಓಕೆ ರವಿ ಅಂಕಲ್. ಗೈಸ್ ನೋಡಿ, ಇಷ್ಟು ದಿನ ಫ್ರೆಂಡ್ಸ್ ಜೊತೆ ಬರ್ತಿರ್ಬೇಕಿದ್ರೆ ಹಿಂಗೆ ಹೊಸೊಬ್ರನ್ನ ನನಗೆ ಭೇಟಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಂದರೆ ಬರೀ ಫ್ರೆಂಡ್ಸ್ ಜೊತೆನೇ ಮಾತಾಡ್ಕೊಂಡು ಕುತ್ಕೊತಿದ್ದೆ. ಅರೆ ಫಾರ್ ದ ಫಸ್ಟ್ ಟೈಮ್ ಹಿಂಗೆ ಒಬ್ಬನೇ ಬಂದ್ಬಿಟ್ಟು ಸೊ ಅವ್ರಿವರು ವ್ಯೂವರ್ಸ್, ಅವ್ರಿವರು ಪಬ್ಲಿಕ್ ಅವ್ರ ಜೊತೆ ಮಾತಾಡಿ ಖುಷಿ ಆಯಿತು. ಅವ್ರಿವ್ರು ಹೊಸದಾಗೂ ಪರಿಚಯನೂ ಆದರು ಕೋಲಾರವರು. ಚಲೋ, ಈಗ ಮನೆ ಕಡೆಗೀಗ ಹೋಗೋಣ. ಗೈಸ್, ನಮ್ಮ ಅಪ್ಪ ಅಮ್ಮ ಶೆಡ್ಡಲ್ಲೇ ಕೂತವ್ರಪ್ಪ ಗೆಣಸು ತಿನ್ಕೊಂಡು. ಮಮತಾ ಹೋಟ್ಲಿಗೆ ಹೋಗಿದ್ದೆ ಪಾಪ. ಮಟನ್ ಕುರ್ಮಾ, ಚಿಕನ್ ಫ್ರೈ ಆಮೇಲೆ ಅಷ್ಟೇ. ಆಮೇಲೆ ಮುದ್ದೆ ಊಟ. ಕೈಮ ತಿಂದಿದ್ನಲ್ಲ. ಲಿವರ್ ಕೇಳಿದೆ, ಲಿವರ್ ಫ್ರೈ ಇದೆಯಾ ಅಂತ. ಇಲ್ಲ ಅಂದರು. ಚೆನ್ನಾಗಿತ್ತು ಊಟ. ರಶ್ ಇತ್ತು ಮಾತ್ರ. ಓನ್ಲಿ ಫ್ಯಾಮಿಲಿ. ಲೇಡೀಸ್ ಎಲ್ಲ ಇರ್ತಾರೆ. ಈಗ ಜಾಸ್ತಿ ಆಗವ್ರೆ. ಈ ಕೋಲಾರ ಸೈಡ್ ಒಬ್ರು ಬಂದಿದ್ರು, ಶಿವಮೊಗ್ಗ ಸೈಡು. ಕೇಳ್ದೆ. ಗೈಸ್, ಒಳ್ಳೆ ಊಟ ಆಯ್ತು. ಫುಲ್ಲು ಹೊಟ್ಟೆ ತುಂಬ ಫುಲ್ ಊಟ ಮಾಡಿದೆ. ಆದರೂ ಲಾಸ್ಟಿಗೆ ಸ್ವಲ್ಪ ರೈಸ್ ಬಿಡೋಣ ಅನ್ಕೊಂಡೆ, ಬಟ್ ಆದರೂ ಮನ್ಸು ಬರಲಿಲ್ಲ. ಬಿಡತ್ಲಾಗ ಫುಲ್ ತಿನ್ಬಿಡೋಣ ಅಂದ್ಬಿಟ್ಟು ತಿಂದೆ. ಆಮೇಲೆ ಆದರೂ ಪಾಪ ಹಿಂಗೆ ಫ್ರೆಂಡ್ಸ್ ಜೊತೆ ಹೋದಾಗ ಪಬ್ಲಿಕ್ ಅವ್ರನ್ನ ಮಾತಾಡ್ಸಲ್ಲ. ಅಂದರೆ ಬರೀ ಫ್ರೆಂಡ್ಸ್ನೇ ಮಾತಾಡ್ಸ್ಕೊಂಡು ಕೂತ್ಕೊತಿದ್ದೆ. ಇವತ್ತು ಪಬ್ಲಿಕ್ ಅವ್ರನ್ನೆಲ್ಲ ಗೈಸ್, ನಮ್ಮಮ್ಮ ನೋಡಿ ಇಲ್ಲಿ ಮಾವಿನ ಹಣ್ಣನ್ನ ಹೆಂಗೆ ಕಟ್ ಮಾಡಿ ಬಾಕ್ಸಿಗೆ ತುಂಬ್ತವ್ರೆ. ಏನಕ್ಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಏನಕ್ಕೆ ಹಿಂಗೆ ಮಾಡ್ತಿದ್ಯಾ? ಮ್ಯಾಂಗೋ ಲಸ್ಸಿ. ಹಾಂ, ನೋಡ್ಕೊಂಡಿದ್ಯಾ ಯೂಟ್ಯೂಬಲ್ಲಿ ಹೆಂಗೆ ಮಾಡೋದಂತ? ಬೇಡ, ಮ್ಯಾಂಗೋ ಜ್ಯೂಸೇ ಮಾಡು. ಮ್ಯಾಂಗೋ ಲಸ್ಸಿ ಅಂದರೆ ಮೊಸರೆಲ್ಲ ಹಾಕಬೇಕು. ಹಂಗಾರೆ ಮ್ಯಾಂಗೋ ಜ್ಯೂಸ್, ಅದು ಮ್ಯಾಂಗೋ ಶೇಕ್. ಅದು ಈಗ ಐಸ್ ಕ್ರೀಮ್ ತರಲಾ? ವೆನಿಲಾ. ಹೌದಾ? ಹಂಗಾರೆ ಬಿಡು. ಹಂಗಾರೆ ಐಸ್ ಕ್ರೀಮ್ ಹಂಗಾರೆ ಇದ್ದ ಆಮೇಲೆ ಹಂಗೆ ತರ್ತೀನಿ. ಸಂಜೆ ಹಿಂಗೆ ತರಲ್ಲ ಐಸ್ ಕ್ರೀಮು. ಗೈಸ್, ಹಂಗಂತ ಈಗ ಊಟಕ್ಕೆ ಹೋಗಿದ್ನಲ್ಲ, ಕರೆಕ್ಟಾಗಿ ಚಿಕನ್ ಫ್ರೈ ಅಷ್ಟೇ 4 ಪೀಸ್ ಇತ್ತು. ಮಟನ್ ಸಾಂಬಾರಲ್ಲೂ ಅಷ್ಟೇ ಕರೆಕ್ಟಾಗಿ 4 ಪೀಸ್ ಇದ್ವು ಮಾತ್ರ. ಇಲ್ಲ, ಫುಲ್ಲೇ ಹಾಫ್ ಸಿಗಲ್ಲ. 510. ಮಟನ್ ಮೀಲ್ಸ 330. ಚಿಕನ್ ಫ್ರೈ 180. ಗೈಸ್, ನಮ್ಮ ಗಾನವಿ ಎಕ್ಸಾಮ್ ಮುಗಿಸ್ಕೊಂಡು ಬಂದವಳೆ. ಹೆಂಗಿತ್ತು ಗಾನ ಎಕ್ಸಾಮು ಅಂದರೆ, ಫುಲ್ ಈಸಿ ಇತ್ತು, ಫುಲ್ ಔಟ್ ಅಂದ್ಲು. ಸೊ ಸದ್ಯ ನಾನು ಹೇಳ್ಕೊಟ್ಟಿರೋದೇ ಎಲ್ಲ ಬಂದಿದ್ವಂತೆ ಎಕ್ಸಾಮಲ್ಲಿ. ಇವಾಗ ಅವಳಿಗೀಗ ಯಾವುದೋ ಒಂದು ರೀಲ್ಸ್ ನೋಡ್ತಿರ್ಬೇಕಿದ್ರೆ ಈ ಕಚೋರಿ ಯಾರೋ ತಿಂತಿದ್ರು. ಸೊ ಅವಳಿಗೆ ಅದನ್ನು ತಿನ್ನಂಗೆ ಅನಿಸಿದ್ದಂತೆ. ಅದಕ್ಕೆ ಅಣ್ಣ ಕಚೋರಿ ತಿನ್ನಬೇಕು ಅನಿಸ್ತಿದೆ ಅಲ್ಲ. ಸೊ ಅದಕ್ಕೀಗ ಅವಳನ್ನ ಈಗ ಕಚೋರಿ ತಿನ್ಸಕ್ಕೀಗ ಕರ್ಕೊಂಡು ಹೋಗ್ತಿದ್ದೀನಿ ಫುಲ್ಲು ಸಿಟಿ ಒಳಗಡೆ. ಈ ಹರ್ಷ ಬೇಕ್ರಿ ಹತ್ರ ಒಂದಿದೆ, ಒಂದು ಕಚೋರಿ ಇರುತ್ತೆ ಅಲ್ಲಿ, ಚೆನ್ನಾಗಿರುತ್ತೆ ಅಲ್ಲಿ ಕಚೋರಿ. ಸೊ ಚಲೋ ಗೈಸ್, ನಮ್ಮ ಗಾನವಿಗೆ ಕಚೋರಿ ತಿನ್ಸೋಣ. ಗೈಸ್, ಕಚೋರಿ ಸಿಕ್ಕಾಯ್ತು. ಗಾನು ಟೇಸ್ಟ್ ಮಾಡಿ ಹೇಳಿ ಗಾನು. ಸುಡ್ತೈತಲ್ಲ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಗೈಸ್, ನಾನೇನೋ ನಮ್ಮ ಗಾನವಿಗೆ ಕಚೋರಿ ಇಷ್ಟ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಓಕೆ, ತಿಂತೋಳೆ. ಮತ್ತೊಂದು ಬೇರೆ ತಂತೀಯಾ? ಏನು ತಿಂತೀಯಾ? ಖಾರ ಇರೋದಾ? ಸಮೋಸ ಸಿಗುತ್ತೆ, ತಿಂತೀಯಾ? ಬೇ, ಒಂದು ಸಮೋಸ ಕೊಡಿ. ಒಂದು ಕೊಡಿ. ಇದು ಟಿಶ್ಯೂ ಇದೆಯಾ ಬೇ? ಇದು ಏನಿದು? ಮಲೈ ದೇವರ್. ಅದೊಂದು ಪೀಸ್ ಕೊಡಿ ಬೇ, ಸ್ವಲ್ಪ ಕೊಡಿ, ಅಷ್ಟು ಬೇಡ. ಹಾಂ, ಅಷ್ಟು ಸಾಕು.
ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಸ್ವೀಟ್ಸ್ ಎಲ್ಲ ತಿನ್ನೋದು ಬೇಡ ಅನ್ಕೋತೀನಿ, ಬಟ್ ಇಂಥ ಅಂಗಡಿಗೆಲ್ಲ ಬಂದಾಗ ಒಂದ್ಸಲ ಟೇಸ್ಟ್ ಮಾಡೋಣ ಅನ್ಸ್ಬಿಡುತ್ತೆ. ನನ್ನ ಗಾನವಿ ಸಮೋಸ ತಗೊಂಡವಳೆ, ನೋಡು ಗಾನವಿ ಸ್ವಲ್ಪ ತಿನ್ನು. ಇದು ಅದು ನೋಡಿದೀನಿ ಅದೇ ಏನಿದು ಗೈಸ್, ಏನಂತ ಟೇಸ್ಟ್ ಏನಿಲ್ಲ. ಓಕೆ ಗೈಸ್, ನಮ್ಮ ಗಾನವಿ ಇವಾಗ ಗೋಲ್ಗಪ್ಪ ತಿನ್ನಬೇಕು ಅಂದ್ಲ. ಈಗ ಗೋಲ್ಗಪ್ಪ ತಿಂತವಳು. ಈಗ ನಾನಿಲ್ಲೇ ಬೈಕ್ ಹತ್ರನೇ ಇದ್ದೀನಿ. ನಂಗೆ ಆಲ್ರೆಡಿ ಈಗ ಅದು 2 ತಿಂದೆ ಹೊಟ್ಟೆ ತುಂಬ್ತೀಗ. ಗೈಸ್, ನಮ್ಮ ಗಾನವಿ ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿ ಬಂದಿಲ್ಲಿ ತಪಸ್ಸಿಗೆ ಕೂತವಳೆ. ರಾತ್ರಿ ಊಟ ಮಾಡ್ದಲ್ಲೇ ಇರಬೇಕಲ್ಲ, ಅವಾಗಿರೋದು ಗೋಲ್ಗಪ್ಪ, ಸಮೋಸ, ಕಚೋರಿ. ಗೈಸ್, ನಮ್ಮ ಗಾನವಿ ಏನು ಗೊತ್ತಾ, ಅಣ್ಣ ಇಂಥದ್ದು ಕೊಡಿಸು ಅಂದರೆ ಕೊಡಿಸ್ತೀನಿ. ಒಂದೊಂದು ಟೈಮ್ ಹೊರಗಡೆ ಹೋಗಿರ್ತೀನಿ, ಮೆಸೇಜ್ ಹಾಕ್ಬಿಡ್ತಾಳೆ, ಅಣ್ಣ ಏನಾದ್ರು ತಗೋಬಾ ಅಂತ. ನಾನು ಏನು ತರಲಿ, ಒಲ್ಲಿ ಇಂಥ ತಗೋಬಾ ಅಂದರೆ ಓಕೆ, ಸುಮ್ಮನೆ ಏನಾದ್ರು ತಗೋಬಾ ಅಂದರೆ ಗೈಸ್ ನಮ್ಮಮ್ಮ ಇಲ್ಲಿ ಧಾರಾವಾಹಿಯೋ ಸೀರೀಸೋ ನೋಡ್ಕೊಂಡು ಇಲ್ಲಿ ಮೊಟ್ಟೆ ಗ್ರೇವಿ ಏನೋ ಮಾಡ್ತವ್ರೆ. ಅದು ಬಾಯ್ಲ್ಡ್ ಎಗ್ಗಲ್ಲಿ ಮೊಟ್ಟೆ ಗ್ರೇವಿ ಮಾಡ್ತವ್ರೆ. ನಮ್ಮಪ್ಪ ಇಲ್ಲಿ ನ್ಯೂಸ್ ನೋಡ್ಕೊಂಡು ಕೂತವ್ರೆ ಗೈಸ್, ಮೀಡಿಯಾ ಮಾಸ್ಟರ್. ನಮ್ಮ ಅಪ್ಪಂಗೆ ಇದು ನೋಡಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ಪಾಪ? ನ್ಯೂಸ್ ನೋಡೋದ್ರಿಂದ ಪಾಪ ಅಡ್ವಾಂಟೇಜು ಏನು, ಡಿಸ್ಅಡ್ವಾಂಟೇಜ್ ಏನು? ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ದೇಶದಲ್ಲಿ ಆಗು ಹೋಗುಗಳನ್ನ ತಿಳ್ಕೊಬೋದು. ಡಿಸ್ಅಡ್ವಾಂಟೇಜ್ ಅಂತಂದರೆ ಕೆಲವು ವಿಚಾರ ನೋಡಿದ್ರೆ BP ರೈಸ್ ಆಗುತ್ತೆ. ಚಕ್ರಂಜನ್ಯ ಬ್ಲಾಗ್ಸ್ ನೋಡಿದ್ರೆ ಏನು ಒಂಥರ ಸಮಾಧಾನ ಆಗುತ್ತೆ. ಹೌದಾ ಗೈಸ್, ನಿಮಗೆ ಚಕ್ರಂಜನ್ಯ ಬ್ಲಾಗ್ಸ್ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ ಆನೆಸ್ಟಾಗಿ ಕಮೆಂಟ್ ಮಾಡಿ ಹೇಳಿ ಗೈಸ್. ಅಮ್ಮ, ನಿಂಗೆ ಏನು ಅನ್ಸುತ್ತೆ ಚಕ್ರಂಜನ್ಯ ಬ್ಲಾಗ್ಸ್ ನೋಡಿದ್ರೆ? ನಿಂಗೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ ಅಲ್ಲ? ಈಗ ನಿನ್ನ ಮಗ ಅನ್ನೋದು ಸೈಡ್ಗೆ ಇಟ್ಬಿಡು, ಒಬ್ಬ ನಾರ್ಮಲ್ ಹಂಗಾದ್ರೆ ಒಂದಿನ ಬೈಕಲ್ಲಿ ನೋಡ್ಬೋದು, ಒಂದಿನ ಖುಷಿ ನೋಡ್ಬೋದು. ಗೈಸ್, ನಮ್ಮ ಗಾನವಿಗಂತೂ ಕೇಳೋದು ವೇಸ್ಟು ಚಕ್ರಂಜನ್ಯ ವ್ಲಾಗ್ಸ್ ನೋಡಿದ್ರೆ ಹಿಂಗೆ ಅನ್ಸುತ್ತೆ ಅಂತ. ಯಾಕಂದರೆ ನಮ್ಮ ಗಾನವಿ ವ್ಲಾಗ್ಸೇ ನೋಡಲ್ಲ ಗೈಸ್, ಚಿಲ್. ನಮ್ಮ ಗಾನವಿ ಏನಿದ್ರು ಸೀರೀಸು, ಡ್ರಾಮಾ, ಚೈನೀಸ್ ಡ್ರಾಮಾ. ಯಾಕೆ ಇಷ್ಟೊತ್ತು ಲೇಟು ಗೈಸ್? ನಮ್ಮ ಅಣ್ಣ ತಮಿಳ್ನಾಡುವಿಂದ ಬಂದಿದ್ದಾನೆ ಗೈಸ್. ಚಲೋ ಗೈಸ್, ಈಗ ಲಾಸ್ಟ್ ವ್ಲಾಗ್ಗಳಿಗೀಗ ಕಮೆಂಟ್ಸ್ಗಳಿಗೀಗ ರಿಪ್ಲೈ ಕೊಡ್ತಾ ಹೋಗೋಣ. ಬ್ರೋ, ನೀವೇನಾರು ಮಂಗ್ಳೂರಿಗೆ ಸೆಟ್ಲ್ ಆದರೆ ಆ ಹುಡುಗಿ ಕಾಲೇಜ್ ಏನು ಮಾಡ್ತೀರಾ ಅಂತೆ? ಗಾನವಿದು ಕಾಲೇಜು ಅಲ್ಲೇ, ಯಾಕೆ ಮಂಗ್ಳೂರಲ್ಲಿ ಬೇರೆ ಕಾಲೇಜ್ ಇಲ್ವಾ? ಬ್ಯಾಂಗ್ಳೂರಿಗೆ ಸೆಟಲ್ ಆಗಿ ಯಾವ ವೆದರ್ ಬೇಕು ನಿಮಗೆ ಹೇಳಿ, ಎಲ್ಲ ಫ್ರೀ. ಬೆಂಗಳೂರು ಚಿರು ಅಮ್ಮಂಗೆ ಹೇಳು, ಮನೆ ಕೆಲ್ಸದವ್ರು ಇಟ್ಕೊಳ್ಳೋಕ್ಕೆ ಎಷ್ಟಂತ ನಾವೇ ಮಾಡ್ಕೊಳಕ್ಕಾಗುತ್ತೆ. ಆಗ ಫುಲ್ ಆಗಲ್ವಲ್ಲ, ಆ ಟೈಮಲ್ಲಿ ಇಟ್ಕೊಳ್ಳೋಣ ಮನೆ ಕೆಲಸದವ್ರನ್ನ. ನಾವು ಜಿಮ್ಮು ಯೋಗ ಕ್ಲಾಸ್ಗೆಲ್ಲ ಹೋಗಲ್ವಲ್ಲ, ಇದೇ ನಮಗೆ ಎಕ್ಸಸೈಸ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ 50 ರೂಪೀಸ್ kg ಮ್ಯಾಂಗೋ. ಹೌದಾ? ಇಲ್ಲ 100. ನೀವು ಪಾನಿಪುರಿ ಕಿಟ್ಟು ರೆಡಿ ಟು ಕುಕ್ ಸಿಗುತ್ತೆ, ಅದನ್ನು ಮನೇಲಿ ಮಾಡಿ ನೀವು ಗಾನವಿ ಚಾಲೆಂಜ್ ಮಾಡಿ, ಯಾರು ಫಾಸ್ಟ್ ತಿಂತಾರೆ. 24 ಪುರಿ ಇರುತ್ತೆ, ಟ್ರೈ ಮಾಡಿ. ಓಕೆ, ಮಾಡೋಣ. ನೀನು ಮಾಡ್ತೀಯ ಚಾಲೆಂಜ್? ನಾನು ಸೇರ್ತೀನಿ ಮಗನೇ. ಸರಿ, 4 ಜನನೂ ಸೇರಿ ಚಾಲೆಂಜ್ ಮಾಡೋಣ. ನಾನು ಸೇರ್ತೀನಿ. ಯಾರು ಬೇಗ ತಿಂತಾರೆ. ಯಾರು ಬೇಗ ತಿಂತಾರೆ. ಬ್ರೋ, ನಾನು ಮಂಗಳೂರು ಟೂರಿಸಮ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಳ್ಳೊಳ್ಳೆ ಬೀಚ್ ಇದೆ, ಬೆಸ್ಟ್ ಹಾಸ್ಪಿಟಲ್ಸ್ ಇದೆ, ಎಜುಕೇಷನ್ಗೆ ಬೆಸ್ಟ್ ಕಾಲೇಜ್ ಇದೆ. ಮಂಗಳೂರು ಯಾವಾಗಲೂ ಬೆಸ್ಟ್ ಬ್ರೋ. ನೀವು ಮಂಗಳೂರವರೇ ಅನ್ಸುತ್ತೆ, ಅದಕ್ಕೆ ನೀವು ಮಂಗಳೂರು ಬಗ್ಗೆ ಹೇಳಿದ್ದೀರಾ. ಮಂಗಳೂರು ವಾತಾವರಣ ಇದೆಯಲ್ಲ ಮಗನೇ, ಜನಗಳಿಗೆ ಆರೋಗ್ಯನ ಚೆನ್ನಾಗಿ ಕೊಡುತ್ತೆ ಆ ವಾತಾವರಣ. ಸೂಪರ್ ವ್ಲಾಗ್ ಬ್ರೋ. ಪುತ್ತೂರಿಗೆ ಬನ್ನಿ, ಫ್ರೀಯಾಗಿ ಮ್ಯಾಂಗೋ ಜಾಕ್ ಫ್ರೂಟ್ ಸಿಗುತ್ತೆ, ಎಷ್ಟು ಬೇಕಾದರೂ ಇದೆ. ಅಮ್ಮ, ಪುತ್ತೂರು ಕಡೆ ಎಲ್ಲ ಊರಲ್ಲೂ ಒಂದೊಂದು ವರ್ಷ ಇದು ಬಿಡೋಣ. ಕಮ್ ಟು ಉತ್ತರ ಕರ್ನಾಟಕ ಸೆಟಲ್ ಆಗಿ ಪಾಪ. ಉತ್ತರ ಕರ್ನಾಟಕ ಎಲ್ಲ ರೋಸ್ಟ್ ಬಿಸಿಲಿದೆಯಲ್ಲ, ಅದೊಂಥರ ಬರ ಬಿಸಿಲದು. ಒಣ ಬಿಸಿಲು ಅಂತಾರಲ್ಲ, ಹಂಗೆ ಆ ಬಿಸಿಲೇ ಒಂಥರ ಮಗನೇ. ಹಾಸನ್ ಇಸ್ ದ ಬೆಸ್ಟ್ ಫಾರ್ ಲಿವಿಂಗ್. ಚಕ್ರಂ ಹಾಸನ್ ಬೆಸ್ಟ್ ಮಗನೇ, ಹಾಸನ್ ಬೆಸ್ಟ್. ಅಂದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ
ಹಾಸನ ಅಷ್ಟು ಇಂಪ್ರೂವ್ ಆಗಿಲ್ಲ ಅನ್ನಂಗೆ ನನಗೆ. ಆಗುತ್ತೆ, ಮುಂದೆ ಆಗುತ್ತೆ. ನಮ್ಮ ಮಂಡ್ಯ ಸೈಡ್ ಬನ್ನಿ ಬ್ರದರ್, 360 ದಿನ ವೆದರ್ ಸೂಪರ್ ಬ್ರೋ. ಮಂಡ್ಯ ಹಾಸನ ಒಂದೇ ಥರ. ಮಂಡ್ಯ ಹಾಸನ ಮೈಸೂರು ಸೂಪರ್ ಬ್ರೋ, ನಿಮ್ಮ ವಿಡಿಯೋ ಫ್ಯಾಮಿಲಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಿಸ್ಸಸ್ದು ಹಾಸನ್ನು. ಗೈಸ್ ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಸ್ಗಳು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಹಂಗಂತ ನಿನ್ನೆ ನೈಟು ನಮ್ಮ ಅಣ್ಣ ಬಂದಿದ್ದ ತಮಿಳ್ನಾಡಿಂದ. ರಾತ್ರಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕಾಗಿರಲಿಲ್ಲ. ಹಾಯ್ ಅಣ್ಣ. ಹಾಯ್. ಸರಿ ಗೈಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.